ಕಾಂಗ್ರೆಸ್ನವರು ಹನಿ ಟ್ರ್ಯಾಪ್ನಂತಹ ಗೊಂದಲಗಳಲ್ಲಿ ಮುಳುಗಿಸುವಂತ ಕುಕೃತ್ಯವನ್ನ ಎಸಗುತ್ತಿದ್ದಾರೆ. ಯಾವ ಮಹಾನ್ ಸಾಧನೆಗಾಗಿ, ಯಾವ ಜನಹಿತಕ್ಕಾಗಿ ಈ ರೀತಿಯ ವಿಷಯಗಳನ್ನ ಸದನಕ್ಕೆ ತರ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಆದ್ರೆ ಒಂದ್ ಮಾತ್ರ ಸ್ಪಷ್ಟ, ಕಾಂಗ್ರೆಸ್ಸಿನ ಆಂತರಿಕ ಗೊಂದಲಗಳು. ನನ್ನ ಬಣ ಮುಖ್ಯಮಂತ್ರಿ ಆಗ್ಬೇಕು, ನಿನ್ನ ಬಣ ಮುಖ್ಯಮಂತ್ರಿ ಆಗ್ಬೇಕು, ಸಿದ್ದರಾಮಯ್ಯನವರು ಹಿಂದೆ ನಿಂತು ಯಾರ್ಯಾರು ಹೇಳಿಕೆ ಕೊಟ್ಟರು ಅವ್ರನ್ನೆಲ್ಲ ಮುಗಿಸೋ ಪ್ರಯತ್ನ ಅಂತೇಳಿ ಇನ್ನೊಬ್ಬ ಕ್ಯಾಬಿನೆಟ್ ಸಚಿವರಾಗಿರುವಂತ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅಂದ್ರೆ ಯಾರು ಕಾಂಗ್ರೆಸ್ನೊಳಗ ನಾವು ಮಾತಾಡ್ತೇವೆ, ನಮ್ಮನ್ನ ಮುಗಿಸೋ ಪ್ರಯತ್ನ ನಡೆದಿದೆ ಅನ್ನುವಂತ ಚರ್ಚೆ ಮಾಡ್ತಿದ್ದಾರೆ. ಈ ಎಲ್ಲಾ ಗೊಂದಲಗಳನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ರೇಣುಕಾ ಪ್ರಸಪ್ಪಗೋಳ್, ಜಿಲ್ಲಾ ಕಿಸಾನ್ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷೆ. ಕಾಂಗ್ರೆಸ್ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲಿ ಥರ ನೋಡಿದ್ರೂ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಬರೀ ತಮ್ಮ ಜೇಬನ್ನು ತುಂಬ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೂ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇಲ್ಲ, ಯಾವ ಖಾತೆಗಳಿಗೂ ದುಡ್ಡು ಹೋಗ್ತಾ ಇಲ್ಲ. ವಿದ್ಯುತ್ ದರನೂ ಈಗ ಏರಿಸಿದ್ದಾರೆ. ಜನಸಾಮಾನ್ಯರಿಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲೂ ಜನಸಾಮಾನ್ಯರು ಉಸಿರಾಡ್ಸೋಕ್ಕೂ ಆಗ್ತಾ ಇಲ್ಲ. ಮತ್ತು ಅದರಲ್ಲಿ ರಾಜಕಾರಣ ಹೀಗೆ ನಡೀತಾ ಇದೆ ಅಂದರೆ ಒಳ್ಳೆಯವರಿಗೆಲ್ಲೂ ಅವಕಾಶವೂ ಇಲ್ಲ. BJP-ಅವರನ್ನು ಮೊನ್ನೆ 18 ಶಾಸಕರನ್ನು ವಿಧಾನಸೌಧದಿಂದ ಎತ್ಕೊಂಡು ಹೊರಗಡೆ ಹೋಗಿ ಅಮಾನತು ಮಾಡಿದ್ದಾರೆ. ಇವೆಲ್ಲವನ್ನು ಖಂಡಿಸಿ ನಾವು ವಿರೋಧ ಮಾಡ್ತಾ ಇದ್ದೇವೆ. ಹಾಗೆ ಆಮೇಲೆ ಬಡ ಹಿಂದುಳಿದ ವರ್ಗಗಳ ನಿಗಮಕ್ಕೆ ಯಾವುದೇ ಥರದ ಅವರು ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ತಾ ಇಲ್ಲ ಮತ್ತು ಶೂನ್ಯ ಇಟ್ಟುಬಿಟ್ಟಿದ್ದಾರೆ. ಅವರಿಗೆ ಯಾವುದೇ ಥರದ ಅವರಿಗೆ ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡು ಏನು ಅವರು ನಿಗಮದಿಂದ ಅವರು ಕೊಡ್ತಾನೇ ಇಲ್ಲ. ನಾವು ಉಪ್ಪಾರ ಸಮಾಜದ ಪರವಾಗಿಯೂ ಮಾತಾಡ್ತಾ ಇದ್ದೇನೆ. ಯಾಕಂದರೆ ನಾನು ಉಪ್ಪಾರ ಸಮಾಜ ಒಂದು ಮಹಿಳೆ, ಬಿಜಾಪುರ ಉಪ್ಪಾರ ಸಮಾಜ ಮಹಿಳಾ ಘಟಕದ ಅಧ್ಯಕ್ಷೆ ಕೂಡ. ಉಪ್ಪಾರ ನಿಗಮಕ್ಕೆ ಶೂನ್ಯ ಇಟ್ಟಿದ್ದಾರೆ. ಹಾಗೂ ಕೆಲವೊಂದು ಭಾಳ ಹಿಂದುಳಿದ ವರ್ಗಗಳಿಗೆ ಎಲ್ಲ ನಿಗಮಗಳಿಗೂ ಶೂನ್ಯವಾಗಿ ಇಟ್ಟಿದ್ದಾರೆ. ಅದರ ದುಡ್ಡು ಬೇರೆ ಕಡೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಮನ್ನಣೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಜನಪರ ವಿರೋಧಿ ಸರ್ಕಾರವನ್ನು ಬಿಟ್ಟು ಜನರ ಹಿತಕ್ಕಾಗಿ ನೀವು ಸ್ಪಂದಿಸಬೇಕು. ತುಷ್ಟೀಕರಣ ರಾಜಕಾರಣ ಮಾಡೋದು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ನಾನು ಜಿಲ್ಲಾ ಮೋರ್ಚಾ ಕಿಸಾನ್ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷೆ ರೇಣುಕಾ ಪ್ರಸಪ್ಪಗೋಳ್. ಇವತ್ತು ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ತುಷ್ಟೀಕರಣ ರಾಜಕಾರಣ ವಿರುದ್ಧ, ಅದೇ ರೀತಿ ಇವತ್ತು ಹನಿ ಟ್ರ್ಯಾಪ್ ವಿಷಯವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಶಾಸಕರು ಹೋರಾಟಕ್ಕಿಳಿದಾಗ, ಅದರ ವಿರುದ್ಧ ಹೋರಾಟಕ್ಕಿಳಿದಾಗ ಅವರನ್ನು ಅಮಾನತುಗೊಳಿಸ್ತಕ್ಕಂಥದ್ದು ಇರ್ಬೋದು. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ದುರಾಡಳಿತ ನಡೀತಾ ಇದೆ. ಆ ಆಡಳಿತ ವಿರುದ್ಧ ಇವತ್ತು ಬಿಜಾಪುರಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಒಟ್ಟಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಹೋರಾಟಗಳೇ ನಡೆದವು. ಹೋರಾಟ ಬಿಟ್ಟರೆ ಬೇರೆ ಇಲ್ಲ. ಯಾಕಂದ್ರೆ ಯಾರಿಗೂ ಕೂಡ ಸಮಾಧಾನ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ಜನತೆ ಇದೆ. ಇವತ್ತು ಹೋರಾಟಕ್ಕೆ ಇಳಿದ್ರೆ ಹತ್ತಕ್ಕೆ ತನ್ನ ಕೆಲಸ. ಇವತ್ತು ಶಾಸಕರನ್ನ ಹತ್ತಕ್ಕೆ ತನ್ನ ಕೆಲಸ ಮಾಡಿದ್ರಿ. ಇವತ್ತು ಮಾನ್ಯ ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜ 2A ಮೀಸಲಾತಿ ಕೇಳಿದಾಗ ಅವ್ರಿಗೆ ಲಾಠಿ ಚಾರ್ಜ್ ಮಾಡಿದ್ರಿ. ಒಟ್ಟಾಗಿ ನಿಮ್ಮ ಕಾರ್ಯವೈಖರಿ ಜನರ ವಿರೋಧಿ ಅದ. ನೀವು ಕೂಡಲೇ ಸರ್ಕಾರ ನಡೆಸಲಿಕ್ಕೆ ಆಗದೆ ಹೋದ್ರೆ ನೀವು ಇವತ್ತು ರಾಜೀನಾಮೆ ಕೊಟ್ಟು ಮನೆ ಹೋಗಿ ಚಲೋ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಚಲೋ. ಇವತ್ತು ವಿಜಯಪುರ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹೋರಾಟ, ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಅಂಬೇಡ್ಕರ್ ಸರ್ಕಲ್ನಿಂದ ನಾವು ಪಾದಯಾತ್ರೆ ಮುಖಾಂತರ ಅಲ್ಲಿ ಪ್ರಕೃತಿಯನ್ನು ದಹನ ಮಾಡಿ ಪಾದಯಾತ್ರೆ ಮುಖಾಂತರ ಜಿಲ್ಲಾ ಕಚೇರಿಗೆ ಬಂದು ಹೋರಾಟದ ಮನವಿಯನ್ನು ಸಲ್ಲಿಸಲಾಯಿತು. ಈ ಹೋರಾಟದ ಉದ್ದೇಶ, ಈ ಕಾಂಗ್ರೆಸ್ ಕರ್ನಾಟಕದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಇದು ಬರೀ ಮುಸಲ್ಮಾನರಿಗೆ ತುಷ್ಟೀಕರಣ ಮಾಡ್ತದೆ ಅನ್ನುವಂಥ ಒಂದು ವಿಷಯವಾಗಿ ಹೋರಾಟ ಮಾಡಿದ್ವಿ. ಈ ತುಷ್ಟೀಕರಣ ಅನ್ನುವಂಥದ್ದೇನು 4% ಏನು ಈಗ ರಿಸರ್ವೇಷನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರಿಗಾಗಿ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಒಂದು ದಿನ ಇತ್ತು. ಇವತ್ತು ಆ ದಲಿತರಿಗೂ ಸಹಿತ ಮೋಸ ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಹೋರಾಟ ಮಾಡೋ ಮುಖಾಂತರ. ಯಾಕಂದರೆ
36,000 ಕೋಟಿ STP-TSPಯಲ್ಲಿದ್ದಂಥ ವಿಶೇಷವಾಗಿ ದಲಿತರ ಅಭಿವೃದ್ಧಿಗಾಗಿ, ದಲಿತರ ಕಾಲನಿ ಅಭಿವೃದ್ಧಿಗಾಗಿ, ದಲಿತರ ಒಟ್ಟು ಅಭಿವೃದ್ಧಿಗಾಗಿ ಇದ್ದಂಥ ದುಡ್ಡನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನಕ್ಕೆ ಸಂಪೂರ್ಣವಾಗಿ ಮೋಸ ಮಾಡಿ, ಅದಕ್ಕೆ ಅನ್ಯಾಯ ಮಾಡಿ, ನಮ್ಮ ದಲಿತರಿಗೆ ಅಭಿವೃದ್ಧಿ ಇಟ್ಟಂಥ ದುಡ್ಡನ್ನು ಸಂಪೂರ್ಣವಾಗಿ ಈ ಗ್ಯಾರಂಟಿ ವಾರಂಟಿಗೆ ಬಳಸಿದ್ದಾರೆ ಅನ್ನುವಂಥ ವಿರೋಧವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬರೀ ಮುಸಲ್ಮಾನರಿಗೆ ತುಷ್ಟೀಕರಣ ಮಾಡುವಂಥ ವ್ಯವಸ್ಥೆಯಿಂದ 4% ಘೋಷಣೆ ಮಾಡುವಂಥ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಕೂಗಲಿಕ್ಕೆ ಇವತ್ತು ಹೋರಾಟ ಮಾಡಿದ್ದೇವೆ. ಅದೇ ರೀತಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ವಿಧಾನ ನಮ್ಮ ಸಂವಿಧಾನದಲ್ಲಿ ಈ ವಿಧಾನಸಭೆಯಲ್ಲಿ ನಡೆದಂಥ ಅಧಿವೇಶನ ಅಂದರೆ ಅದೊಂದು ಈ ಸಂವಿಧಾನದ ದೇವರ ಗರ್ಭಗುಡಿ ಇದ್ದಂಗೆ. ಆ ಗರ್ಭಗುಡಿಯಲ್ಲಿ ಕೊನೆಯ ದಿನ ಅಧಿವೇಶನ ಮುಕ್ತಾಯವಾಗುವ ಕೊನೆಯ ದಿನದಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ, ಯಾವ ಕಾಂಟ್ರಾಕ್ಟರ್ಸ್ಗಳಿಗೂ ಕೊಡುವಂಥ ಬಿಲ್ ಪೇಮೆಂಟ್ಗಳ ಬಗ್ಗೆ ಚಿಂತೆ ಇಲ್ಲ. 80,000 ಕೋಟಿಗಿಂತ ಹೆಚ್ಚಿಗೆ ಬಿಲ್ ಕೊಡುವಂಥ ಪೆಂಡಿಂಗ್ ಉಳಿಸ್ಕೊಂಡು ಇವತ್ತು ಅಲ್ಲಿ ಯಾವುದೋ ಹನಿ ಟ್ರ್ಯಾಪ್ ಬಗ್ಗೆ ವಿಷಯವಾಗಿ ಚರ್ಚೆ ಮಾಡ್ತಾರೆ. ಹನಿ ಟ್ರ್ಯಾಪ್ ಮಾಡುವಂಥ ಚರ್ಚೆ ಅಧಿವೇಶನದಲ್ಲಿ ಮಾಡುವಂಥದ್ದು ಅವಶ್ಯಕತೆ ಇತ್ತಾ, ಅಥವಾ ಅವರ ಒಂದು ಮುಖ್ಯಮಂತ್ರಿಗಳ ಸ್ಥಾನ ಪಲ್ಲಟವನ್ನು ಮಾಡಲಿಕ್ಕೆ ಹನಿ ಟ್ರ್ಯಾಪನ್ನು ಬಳಸ್ತಾ ಇದ್ದಾರೆ? ಎಷ್ಟು ದುರ್ಬಳಕೆ ಮಾಡ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ನೇರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅನ್ಯಾಯ ಮಾಡಿದಂಥದ್ದು, ಅವರಿಗೆ ಅಸಹ್ಯ ಮಾಡಿದಂಥದ್ದು ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇದೆ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ವಿಜಯಕುಮಾರ್ ಕುಡಿಗನೂರು ಅಂತ, ಈ ಭಾರತೀಯ ಜನತಾ ಪಕ್ಷದ ವ್ಯಾಪಾರ ವಾಣಿಜ್ಯ ಪ್ರಕೋಷ್ಠದ ರಾಜ್ಯ ಸಂಚಾಲಕ. ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅಲ್ಪಸಂಖ್ಯಾತರ ಓಲೈಕೆ, ತುಷ್ಟೀಕರಣದ ರಾಜಕಾರಣ ವಿರುದ್ಧ ಮತ್ತು SC/ST ಯೋಜನೆಗಳ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಸೋದರ ವಿರುದ್ಧವಾಗಿ, ಅದೇ ರೀತಿ ಇವತ್ತು ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಶಾಸಕರು ಅದೇ ಕಾಂಗ್ರೆಸ್ ಸರ್ಕಾರದ ಶಾಸಕರಿಗೆ ಹನಿ ಟ್ರ್ಯಾಪ್ ಆಗ್ಯದ, ಮಂತ್ರಿಗೆ ಹನಿ ಟ್ರ್ಯಾಪ್ ಆಗ್ಯದ ಅಂತ ನೋವನ್ನು ಹೇಳ್ಕೊಂಡಾಗ ಭಾರತೀಯ ಜನತಾ ಪಕ್ಷ ಶಾಸಕರು ಹೋರಾಟ ಕೇಳಿದಾಗ ಅದನ್ನು ಹತ್ತಿಕ್ಕಲು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ 18 ಶಾಸಕರನ್ನು ಅಮಾನತುಗೊಳಿಸಿದ್ದರ ವಿರುದ್ಧ ಇವತ್ತು ನಾವು ಈ ಬಿಜಾಪುರ ಜಿಲ್ಲೆಯ MLC ಆದಂತ ಅರುಣ್ ಶಾಪುರಣ್ಣರ ನೇತೃತ್ವ, ಅದ್ರ ಜೊತೆಗೆ ಎಲ್ಲ ನಮ್ಮ ಭಾರತೀಯ ಜನತಾ ಜಿಲ್ಲಾ ಪದಾಧಿಕಾರಿಗಳು, ಮಂಡಲ ಪದಾಧಿಕಾರಿಗಳು, ವಿಶೇಷವಾಗಿ ನನ್ನ ಜಿಲ್ಲಾಧ್ಯಕ್ಷನಾದಾಗ ನನಗೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಕೂಡಿದಂತ ಎಲ್ಲ ಇಲ್ಲಿ ಸೇರಿದಂತ ಎಲ್ಲ ಪಕ್ಷದ ಹಿರಿಯರಿಗೆ ಹಾಗೂ ಎಲ್ಲ ಸಹೋದರರಿಗೆ ಇವತ್ತು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ನಿಜವಾಗಿಯೂ ಕೂಡ ನಾಚಿಕೆಯ ಸಂಗತಿ ಆಗಿದೆ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ. ಯಾಕಂದ್ರೆ ಈ ಅಲ್ಪಸಂಖ್ಯಾತರ ಓಲೈಕೆ ಅದನ್ನು ಮಾಡೋದು ಬಿಟ್ಟು ಇವತ್ತು ಅಸಂವಿಧಾನಿಕವಾಗ್ಯದ. ಇದೇಗೆ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರು ಹೇಳಿದಂಗ ಇವತ್ತು ಬಹಳಷ್ಟು ಗುತ್ತಿಗೆದಾರರಿಗೆ ಬಿಲ್ ಆಗಿಲ್ಲ. ಆ ಗುತ್ತಿಗೆದಾರ ಬರೇ ಮುಂದುವರಿಲ್ಲ, ಅಲ್ಲಿ ಅಲ್ಪಸಂಖ್ಯಾತ ಇದಾರ. ಇವತ್ತು ಗುತ್ತಿಗೆದಾರ ರೋಡಿಗೆ ಬರಕತ್ತಾರ. ನೀವು ಮಾಡ್ತಕ್ಕಂಥ ಕೆಲಸ ಏನಂದ್ರ, ಇವತ್ತು ನೀವು ಕೆಲಸ ಮಾಡಿದಂತ ಕಾಮಗಾರಿಗಳ ಬಿಲ್ ಮಾಡಿದಂದ್ರ ಅಲ್ಪಸಂಖ್ಯಾತರು ಕೂಡ ಅದ್ರಾಗ ಅವ್ರಿಗೆ ಅನುಕೂಲ ಆಗ್ತೈತಿ. ಇವತ್ತು ಆ ಕೆಲಸ ಮಾಡ್ಲಾರ್ದೆ ಇವತ್ತು ನೀವು ಬರೀ ಜಾತಿ ಜಗಳ ಹಚ್ಚಕ್ಕಂತ ಕೆಲಸವನ್ನ ಕಳೆದ 50-60 ವರ್ಷ ಮಾಡ್ತಾ ಇದ್ರೆ ಕಂಟಿನ್ಯೂ ಮಾಡ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಹನಿ ಟ್ರ್ಯಾಪ್ ಕೂಡ ಇವತ್ತು ನಾಚಿಕೆಯ ಸಂಗತಿ ಆಗಿದೆ. ಇವತ್ತು ಅಂತ ಕೆಲಸಗಳನ್ನ ಬಿಟ್ಟು ಒಟ್ಟಾಗಿ ಡೆವಲಪ್ಮೆಂಟ್ ಕಡೆ ತಾವು ಬರಬೇಕಾದಂತ ಅವಶ್ಯಕತೆ ಅದ. ಇವತ್ತು ನೀವು ಹೋರಾಟವನ್ನು ಹತ್ತಿಕ್ಕ ಕೆಲಸ ಮಾಡಕತ್ತೀರಿ. ಇವತ್ತು ನಿಜವಾಗಿ ಕೂಡ ಕೆಟ್ಟ ಸಂಗತಿ ಅಂದ್ರೆ ನೀವು ಬೆಂಗಳೂರಾಗ ಫ್ರೀಡಂ ಪಾರ್ಕಿಗೆ ಹೋದ್ರ ಬರೀ ಹೋರಾಟಗಳಿರ್ತಾವಲ್ಲಿ ನಿಮ್ಮ ಸರ್ಕಾರದ ವಿರುದ್ಧ. ನೀವು ಏನೇ ಮಾಡಿದ್ರು ಕೂಡ ವಿಧಾನಸೌಧದಲ್ಲಿ ಇವತ್ತು ಶಾಸಕರ ಹೋರಾಟ ಕೇಳಿದ್ರೆ ಇವತ್ತು ಬಾಯಿ ಮುತ್ತ ಕೆಲಸ ಮಾಡಿರಿ, ಒಂದು ಕೆಲಸ ಮಾಡಿಬಿಡ್ರಿ ಎಲ್ಲರೂ ಕೂಡಿ. ಅಧಿವೇಶನ ಯಾರು ಬರ್ತೀರಿ ಒಳಗೆ ಎಲ್ಲರೂ ಬಾಯಿ ಒಳಗೆ ಬಿಟ್ಬಿಡ್ರಿ ಅಂದ್ರೆ ಒಂದು ಕೆಲಸ ಚಲೋ ಆಗ್ತೈತಿ. ಇವತ್ತು ನೋಡಿನ ಸಂಗತಿ ಅಂದ್ರ ಇವತ್ತು ಹೋರಾಟ ಪಂಚಮಸಾಲಿ ಸಮಾಜ ಇವತ್ತು ಜನ ಮಾತಾಡ್ತಾರೆ, ಜಗತ್ತಿನ ಬಹಳಷ್ಟು ಹಳೆದಿಂದ ಮಾತಾಡ್ತೀವಿ ನಾವು. ಪಂಚಮಸಾಲಿ ಸಮಾಜ ನಮ್ಮ ನಾಡಿಗೆ ಅನ್ನ ಕೊಡ್ತಾರ ಸಮಾಜ ಅಂತ. ಆ ಸಮಾಜಕ್ಕೆ ಟೋಯೇ ಮೀಸಲಾತಿ ಕೇಳಿ ಹೋರಾಟಕ್ಕೆ ಎಂತ ಕೆಲಸ ಮಾಡಿದ್ರಿ ನೀವು? ಅವರಿಗೆ ಲಾಠಿ ಚಾರ್ಜ್ ಮಾಡಿದ್ರಿ. ಅಂದ್ರೆ ಒಟ್ಟಾಗಿ ನಿಮ್ ಕೆಲಸ ಏನ್ ನಡೆದ ಅಂದ್ರೆ ಈ ರಾಜ್ಯದ ಜನತೆಗೆ ನೀವು
ಲಾಠಿ ಚಾರ್ಜ್ ಅಂತ ತೋರಿಸೋ ಭಯವನ್ನು ಹುಟ್ಟಿಸಿ ಇವತ್ತು ಸರ್ಕಾರ ನಾಳಕೈತೀರಿ. ಇದು ನೀವು ಬಿಡದೇ ಹೋದ್ರ ಮುಂದಿನ ದಿನಮಾನದಲ್ಲಿ ನೀವು ಶಾಸಕರ ಬಾಯಿ ಮುಚ್ಚಿಸಬಹುದು, ಇಡೀ ರಾಜ್ಯ ಜನ ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿಯನ್ನ ನೀವು ಹುಟ್ಟಾಗೈತೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಮುಂದಿನ ದಿನಮಾನದಲ್ಲಿ ನೀವು ಎಚ್ಚೆತ್ತುಕೊಳ್ಳದೆ ಹೋದ್ರೆ ನಮ್ಮ ಭಾರತೀಯ ಜನತಾ ಪಕ್ಷ ನಿಮ್ಮನ್ನ ಕೆಳಗಿಳಿಸ್ತಕ್ಕಂಥ ಎಲ್ಲ ಪ್ರಯತ್ನಗಳು ರಾಜ್ಯನ ಮಾಡ್ತಾರಂತಕ್ಕಂಥ ಮಾತನ್ನು ಹೇಳಿ ನಾನು ಹೇಳ್ತೀನಿ. ಇವತ್ತು ಯಾರದೇ ಆಗ್ಲಿ 3-4 ವರ್ಷಗಳಿಂದ ಎಲ್ಲ ಬಿಲ್ಗಳು ಇನ್ನ ಬಾಕಿ ಇದೆ. ಯಾವುದೇ ಬಿಲ್ ಪಾವತಿಯನ್ನ ಈ ಸರ್ಕಾರ ಮಾಡಿಲ್ಲ. ಇದೇನು ಫ್ರೀ ಗ್ಯಾರಂಟಿಗಳು ಕೊಡ್ತಿದ್ದಾರೆ, ಆ ಫ್ರೀ ಗ್ಯಾರಂಟಿ ಒಂದು ವಿಷಯವನ್ನ ಇಟ್ಕೊಂಡು ಗುತ್ತಿಗೆದಾರರ ಹಣವನ್ನ ಇನ್ನೂ ತನ ಮರುಪಾವತಿಗೊಳಿಸಲಿಲ್ಲ. ಅದಕ್ಕೋಸ್ಕರ ಇವತ್ತು ಗುತ್ತಿಗೆದಾರ ತಮ್ಮ ವ್ಯವಸಾಯವನ್ನ ಬಿಟ್ಟು ಬೇರೆ ಕಡೆ ಅಲೆ ಹೋಗ್ತಿದ್ದಾರೆ. ಹೀಗಾದ್ರೆ ಈ ರಾಜ್ಯದ ಪರಿಸ್ಥಿತಿ ಏನಾಗಬಹುದು? ಈಗ ಡೆವಲಪ್ಮೆಂಟ್ ಅನ್ನೋದು ಶೂನ್ಯ ಆಗಿದೆ ಈ ಸರ್ಕಾರ ಒಳಗ. ಈ ವೇದಿಕೆ ಮುಖಾಂತರ ನಾನು ಹೇಳಿಕ್ ಬಯಸ್ತೀನಿ, ನೀವು ಮೀಸಲಾತಿ ಕೊಡೋದು ತಮ್ಮ ಅಧಿಕಾರ ಉಳಿಸ್ಲಿಕ್ಕೆ, ತಮ್ಮ ಒಂದು ಹೆಸರನ್ನ ಉಳಿಸ್ಲಿಕ್ಕೆ, ಕೆಲವೊಂದು ಸಮಾಜದ ಒಂದು 4% ಜನರಿಗೆ ಮಾತ್ರ ನೀವು ನಿಮ್ಮ ಮತ ಓಲೈಕೆ ಮಾಡಿ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಇದೇನು ಹುನ್ನಾರ ನಡೆಸಿದ್ರ ಇದು ತಕ್ಷಣ ಬಂದ್ ಮಾಡಬೇಕು ಮತ್ತು ಸಾಮಾನ್ಯ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇದೇನು ಹಿಂದ್ಗಡೆ ಯಾವ ಗುತ್ತಿಗೆದಾರ ಅದರ ಅವರೆಲ್ಲ ಗುತ್ತಿಗೆದಾರರ ಬಿಲ್ ಅನ್ನ ನೀವು ಪಾವತಿಗೊಳಿಸಿ ಅವರನ್ನ ಈ ಸಂಕಷ್ಟದಿಂದ ಪಾರು ಮಾಡಬೇಕು. ಇಲ್ಲಾಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತಾಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೆ ವಂದಿಸಿ ನಾನು 2 ಮಾತುಗಳು ಮುಗಿಸ್ತೀನಿ. ಧನ್ಯವಾದ. ಕೊಡಬೇಕು ಅಂತೇಳಿ ಈ ದೇಶದೊಳಗೆ ಏನೋ ಒಂದು ನಿರಂತರವಾಗಿರುವಂತಹ ಅಸಮಾನತೆ ವ್ಯವಸ್ಥೆ ಇತ್ತು. ಆ ಅಸಮಾನತೆ ವ್ಯವಸ್ಥೆಯಿಂದ ಒಂದು ಬಹಳ ದೊಡ್ಡ ಸಮುದಾಯವನ್ನ ಎದುರಿಸಬೇಕು, ಮೇಲೆತ್ತಬೇಕು ಅನ್ನುವಂತಹ ಸದುದ್ದೇಶದೊಂದಿಗೆ ಸಂವಿಧಾನದ ಕರ್ತವಾಗಿರುವಂತಹ ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಶೆಡ್ಯೂಲ್ ಮಾಡಿ ಯಾವ್ಯಾವ ಕಾಸ್ಟ್ ಅನ್ನ ಆ ಶೆಡ್ಯೂಲ್ ಅಲ್ಲಿ ಸೇರಿಸಬೇಕು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಈ ವೇದಿಕೆ ಮೂಲಕ ಕಾಂಗ್ರೆಸ್ನವ್ರು ಕೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರುವಂತಹ ಶೆಡ್ಯೂಲ್ ಅಲ್ಲಿ ನೀವು ಹೇಳಿರುವ ಅಲ್ಪಸಂಖ್ಯಾತರ ಹೆಸರುಗಳಿವೆಯಾ? ನೀವು ಯಾರಿಗೆ ದ್ರೋಹವನ್ನು ಮಾಡ್ತಿದ್ದೀರಿ? ಆ ಶೆಡ್ಯೂಲ್ ನಲ್ಲಿ ಇರದೇ ಇರುವಂತವ್ರಿಗೆಲ್ಲ ನೀವು ಮೀಸಲಾತಿ ಕೊಡುವಂತ ಪ್ರಯತ್ನ ಮಾಡಿದ್ರೆ ಅದು ಸಂವಿಧಾನಕ್ಕೆ ಬಗೆದ ದ್ರೋಹ ಮಾತ್ರ ಅಲ್ಲ, ಅದು ಬರೀ ಅಂಬೇಡ್ಕರ್ಗೆ ಬಗೆದ ದ್ರೋಹ ಅಲ್ಲ. ಇಡೀ ಶೆಡ್ಯೂಲ್ ಕಾಸ್ಟ್ ನಲ್ಲಿ ಯಾರ್ಯಾರು ಪಟ್ಟಿಯಲ್ಲಿದ್ದಾರೋ ಅವರೆಲ್ಲ ಆ ಎಲ್ಲ ಸಮುದಾಯಗಳಿಗೆ ಒಂದು ಬಗೆಯುತ್ತಿರುವಂತ ದ್ರೋಹ ಆಗ್ತದೆ. ಮೇಲ್ನೋಟಕ್ಕೆ 4% ಅನ್ನಿಸಬಹುದು, ಮೇಲ್ನೋಟಕ್ಕೆ 4% ಗುತ್ತಿಗೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನುವಂತ ಕಾನೂನು ಮಾಡಿರಬಹುದು. ಅದರ ದೂರಗಾಮಿ ಪರಿಣಾಮಗಳು ಈ ಮೀಸಲಾತಿ ಅನ್ನುವಂತ ಚರ್ಚೆಗೆ ಧಕ್ಕೆ ತರುವಂತ ಒಂದು ಕೆಟ್ಟ ಹುನ್ನಾರಕ್ಕೆ ಈ ಸರ್ಕಾರ ಕೈ ಹಾಕಿದೆ. ಈ ಮೀಸಲಾತಿ ಯಾರಿಗೆ ಸಿಗಬೇಕು ಯಾರಿಗೆ ಸಿಗಬಾರದು ಅನ್ನುವಂತ ಚರ್ಚೆಯನ್ನು ಹುಟ್ಟಾಕುವಂತ ದುರುದ್ದೇಶದೊಂದಿಗೆ ಶೆಡ್ಯೂಲ್ ನಲ್ಲಿ ಇರದೇ ಇರುವಂತವರಿಗೆ ಮೀಸಲಾತಿ ಕೊಡುವಂತ ಕೆಲಸ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, DK ಶಿವಕುಮಾರ್ ನೇತೃತ್ವದೊಳಗ ಅವರ ಆಂತರಿಕ ಜಗಳದಿಂದ ಮೇಲೆ ಬರುವ ಸಲುವಾಗಿ ಇದನ್ನ ಊರುಗೋಲನ್ನಾಗಿ ಬಳಸಿಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ. ಬಂಧುಗಳೇ, ಕೊನೆಗೂ ಕಾಂಗ್ರೆಸ್ ಕ್ಯಾರೆಕ್ಟರ್ ಯಾವುದು ಅಂತ ಹೇಳಿದ್ರೆ ಅದೇ ಹನಿ ಜಾಲ, ಅದೇ ಮಧುಜಾಲ, ಅದೇ ಹನಿ ಟ್ರ್ಯಾಪ್. ಇದು ಕಾಂಗ್ರೆಸ್ಸಿನ ವ್ಯಕ್ತಿತ್ವ. ಕಾಂಗ್ರೆಸ್ ಈ ವ್ಯಕ್ತಿತ್ವದಿಂದ ಮೇಲೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಈ ವ್ಯಕ್ತಿತ್ವದಿಂದ ಮೇಲೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರಿಗೆ ಬೇಕಾಗಿದೆ ಅಲ್ಪಸಂಖ್ಯಾತರಿಗೆ 4% ಕೊಟ್ಟಿದೀವಿ ಅಂತ ಅವ್ರು ಬಹಳ ಪಕ್ಕಾ ಗೊತ್ತಿದೆ. 4% ಈ ಸದನದಲ್ಲಿ ಕೊಟ್ಟರು ಕೂಡ ಹಲವಾರು ಈ ದೇಶದ ಸದನಗಳಲ್ಲಿ ಈ ರೀತಿ ಯಾವಾಗ ಆಯಾ ಪಕ್ಷಗಳು ಅಧಿಕಾರ ಕಳ್ಕೊಳ್ತೇವೆ ಅನ್ನೋಂತ ಭಯ ಬಂದಿದೆ. ಯಾವಾಗ ನಾವು ಸರ್ಕಾರದಿಂದ ನಮ್ಮನ್ನು ಒತ್ತು ಕೆಳಗಿಳಿಸ್ತಾರೋ ಅಂತ ಸ್ಥಿತಿ ಬಂದಿದೆ.